ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ವಿಶ್ವದಲ್ಲಿರುವ ಎಲ್ಲ ಜನರ ರೂಪ ಬಣ್ಣ ಏಕೆ ಒಂದೇ ರೀತಿ ಇಲ್ಲ. ಎಲ್ಲರ ರೂಪಗಳು ಅಂದರೆ ಮುಖಗಳು ಬೇರೆ ಬೇರೆ ಏಕಿದೆ. ಎಲ್ಲರ DNA ಬೇರೆ ಬೇರೆ ಏಕಿದೆ. ಇದಕ್ಕೆ ಕಾರಣವೇನು? ಭಾರತ, ಚೈನಾ, ಅಮೇರಿಕನ್, ಆಫ್ರಿಕನ್ ಹೀಗೆ ಎಲ್ಲರ ಬಣ್ಣ ಬೇರೆ, ಎಲ್ಲರ ರೂಪಗಳು ಬೇರೆ. ಎಲ್ಲರ DNA ಬೇರೆ ಬೇರೆಯಾಗಿರಲಿಕ್ಕೆ ಅಂತಹ ಯಾವ ಚೇಂಜಸ್ ಬಂತು ಮತ್ತು ಎಲ್ಲರ ರೂಪ ಬಣ್ಣ ಬದಲಾಗಲಿಕ್ಕೆ ಯಾವ ಸಿವಿಲೈಜೇಷನ್ ಕಾರಣವಾಯಿತು? ನೋಡಿದ ತಕ್ಷಣ ಇವರು ಭಾರತೀಯರು, ಇವರು ನೀಗ್ರೋಗಳು, ಇವರು ಅಮೇರಿಕನ್ನರು ಅಂತ ಬೇರೆ ಬೇರೆಯ ರೂಪಗಳನ್ನು ಗುರುತಿಸುತ್ತೇವೆ. ಇವೆಲ್ಲ ಹೇಗೆ ಆದವು ಅಂತ ಅನಂತಭಾಯಿಯವರು ಪ್ರಶ್ನೆಯನ್ನು ಕೇಳಿದಾಗ ಬಾಪೂಜಿಯವರು ಜ್ಞಾನ ಮಾರ್ಗದಲ್ಲಿ ನೀಡುವ ಉತ್ತರ ಈ ರೀತಿ ಇದೆ. ಸಂಪೂರ್ಣ ವಿಶ್ವದಲ್ಲಿ ಎಲ್ಲಿ ನೋಡಿದರೂ ಕೂಡ ಒಬ್ಬರಂತೆ ಒಬ್ಬರಿಲ್ಲ. ಒಬ್ಬರ ಮುಖದಂತೆ ಇನ್ನೊಬ್ಬರ ಮುಖ, ಒಬ್ಬರ ಬಣ್ಣದಂತೆ ಇನ್ನೊಬ್ಬರ ಬಣ್ಣ ಇರುವುದಿಲ್ಲ. ಅವಳಿಗಳಾಗಿದ್ದರೂ ಸಹ ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿದ್ದೇ ಇರುತ್ತದೆ. ಇದಕ್ಕೆ ಕಾರಣ ಪ್ರತಿಯೊಂದು ಆತ್ಮವು ಒಂದೊಂದು ಕೆಟಗರಿಯ ಆತ್ಮವಾಗಿದೆ. ಆತ್ಮಗಳಲ್ಲಿ ಅನೇಕ ಪ್ರಕಾರದ ಆತ್ಮಗಳಿವೆ. ಕೆಲವು ಪರಂ ಲೈಟ್ನ ಕೆಟಗರಿಯ ಆತ್ಮಗಳು ಇವೆ. ಅಂದರೆ ಪರಂ ಲೈಟ್ನ ಕೆಟಗರಿಯ ಆತ್ಮಗಳ ಸೂಕ್ಷ್ಮ ಶರೀರದಲ್ಲಿ, ಅಂದರೆ ಅವರ ಓರಾದಲ್ಲಿ ಮಹಾತತ್ವದ ಶರೀರವಿರುತ್ತದೆ. ಅಂದರೆ ಅವರಲ್ಲಿ ಪರಂ ಆಕಾಶ, ಪರಂ ವಾಯು, ಪರಂ ಅಗ್ನಿ ಮತ್ತು ಇದರ ಮೇಲೆ ಸ್ಥೂಲ ಆಕಾಶ, ಸ್ಥೂಲ ವಾಯು, ಸ್ಥೂಲ ಅಗ್ನಿ, ನಂತರ ನೀರು ಮತ್ತು ಮಣ್ಣಿನಿಂದ ಆದ ದೇಹವಿದೆ. ಪ್ರತಿಯೊಂದು ಆತ್ಮದ ಆಲೋಚನೆ, ವಿಚಾರಗಳು ಕೂಡ ಬೇರೆ ಬೇರೆಯೇ ಇರುತ್ತದೆ. ಆತ್ಮಗಳು ಏನು ಆಲೋಚನೆ ಅಥವಾ ಸಂಕಲ್ಪವನ್ನು ಮಾಡುತ್ತಾರೋ ಅದರಂತೆ ಅವರ ಓರಾ ಕ್ರಿಯೇಟ್ ಆಗುತ್ತಾ ಹೋಗುತ್ತದೆ ಮತ್ತು ಆತ್ಮದಲ್ಲಿ ಆಯಾ ಆತ್ಮಗಳ ಭಿನ್ನ ಭಿನ್ನ ವಿಚಾರಗಳು ರೆಕಾರ್ಡ್ ಕೂಡ ಆಗುತ್ತಾ ಬರುತ್ತವೆ. ಇದರಿಂದ ಆತ್ಮನ ಮಹಾಕಾರಣ ಶರೀರ ಮತ್ತು ಕಾರಣ ಶರೀರ ಎಲ್ಲದರ ಮೇಲೆ ಅವುಗಳ ವಿಚಾರವಾಯುವಿನ ಪ್ರಭಾವ ಬೀಳುತ್ತದೆ. DNA ಅನ್ನುವುದು ಮನುಷ್ಯನ ಸ್ಥೂಲ ಶರೀರದಲ್ಲಿ ನಿರ್ಮಾಣವಾಗುತ್ತದೆ. ಅದರಿಂದ ಸ್ಥೂಲ ಶರೀರ ರೂಪುಗೊಳ್ಳುತ್ತದೆ. ಈ ಸ್ಥೂಲ ಶರೀರದ ಆಧಾರ ಅದರ ಸೂಕ್ಷ್ಮ ಶರೀರವಾಗಿದೆ ಮತ್ತು ಈ ಸೂಕ್ಷ್ಮ ಶರೀರದ ಆಧಾರ ಕಾರಣ ಶರೀರ, ಇದರ ಆಧಾರ ಮಹಾಕಾರಣ ಶರೀರ ಮತ್ತು ಈ ಮಹಾಕಾರಣ ಶರೀರದ ಆಧಾರ ಪರಂ ಮಹಾಕಾರಣ ಶರೀರ, ಇದರ ಆಧಾರ ಆತ್ಮ ಸ್ವಯಂ ಕಾರಣಭೂತವಾಗಿದೆ. ಅಂದರೆ ಅನೇಕ ಪ್ರಕಾರದ ಆತ್ಮಗಳನ್ನು ನಾವು ನೋಡುತ್ತೇವೆ. ಇನ್ನು ಕೆಲವು ಆತ್ಮಗಳು ಕೇವಲ ಆಕಾಶ ತತ್ವದಿಂದ ಸೃಷ್ಟಿಯಾಗಿದ್ದು ಇವುಗಳಲ್ಲಿ ಕೇವಲ ಸ್ಥೂಲ ಆಕಾಶ, ವಾಯು, ಅಗ್ನಿ ಇರುತ್ತದೆ. ಇನ್ನು ಕೆಲವು ಪರಂ ಆಕಾಶದಿಂದ ಆಗಿರುವಂತಹ ಆತ್ಮಗಳಿವೆ. ಇನ್ನು ಕೆಲವು ಆತ್ಮಗಳು ಪರಂ ಲೈಟ್ ಕ್ವಾಲಿಟಿಯ ಪ್ರಕಾಶಮಾನವಾದಂತಹ ಆತ್ಮಗಳು ಕೂಡ ಇವೆ. ನಾವು ಈ ಆತ್ಮಗಳನ್ನು ಬೇಹದ್ನ ಆತ್ಮಗಳು ಅಥವಾ ಪರಂ ಲೈಟ್ನ ಆತ್ಮಗಳು ಎನ್ನುತ್ತೇವೆ. ಆತ್ಮಗಳು ಕೆಲವು 1 ಕಲಾ ಪವರ್ನ ಆತ್ಮಗಳಾಗಿವೆ. ಇನ್ನು ಕೆಲವು 2 ಕಲಾ ಪವರ್ನ ಆತ್ಮಗಳಿವೆ. ಇಲ್ಲಿ ಕಲಾ ಎಂದರೆ ಆತ್ಮನ ಗುಣ ಅಥವಾ ಆತ್ಮನ ಆತ್ಮಶಕ್ತಿ ಎಂದು ತಿಳಿದುಕೊಳ್ಳಬೇಕು. ಕೆಲವು 9 ರಿಂದ 12 ಕಲಾನ ಆತ್ಮ ಅಂದರೆ ಮಹಾಶಿವನ ಕ್ಯಾಟಗರಿಯ ಆತ್ಮಗಳಿವೆ. ಇನ್ನು ಕೆಲವು ಆತ್ಮರು 20 ಕಲಾಗಿಂತ ಹೆಚ್ಚಿನ ಕಲಾದ ಆತ್ಮರು, ಅಂದರೆ ಇವರು ಗ್ರೇಟ್ ಯೂನಿವರ್ಸ್ ಅಥವಾ ಬೇರೆ ಯೂನಿವರ್ಸ್ನಿಂದ ಬಂದಿರುವಂತಹ ಆತ್ಮರಾಗಿದ್ದಾರೆ ಮತ್ತು ಇವರೆಲ್ಲ ಮನುಷ್ಯ ಜನ್ಮದಲ್ಲಿ ಬಂದಿದ್ದಾರೆ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಬಹಳಷ್ಟು ಆತ್ಮರು ಮಹಾಶಿವನ ಕ್ಯಾಟಗರಿಯ ಆತ್ಮರಾಗಿರುತ್ತಾರೆ. ನಮ್ಮ ಬ್ರಹ್ಮಾಂಡದ ಶಿವನು ರಚಿಸಿದ ಆತ್ಮಗಳಲ್ಲಿ 0.001 ಆತ್ಮಗಳು ಕೂಡ ಈ ಬ್ರಹ್ಮಾಂಡದಲ್ಲಿ ಇಲ್ಲ. ಅಂದರೆ ಈ ಬ್ರಹ್ಮಾಂಡದಲ್ಲಿ ರಚನೆ ಆಗಿರುವಂತಹ ಆತ್ಮಗಳು ಬಹಳವೇ ಅತಿ ಕಡಿಮೆ ಎಂದು ಹೇಳಬಹುದು. ಈ ಬ್ರಹ್ಮಾಂಡದ ಸೃಷ್ಟಿಯಾಗಿ 1555 ಟ್ರಿಲಿಯನ್ ವರ್ಷಗಳಾಗಿವೆ. ಅಂದರೆ ಬ್ರಹ್ಮನ 50 ವರ್ಷ ಮುಗಿದಿವೆ.
ಹೀಗಿರುವಾಗ ಇಷ್ಟು ವರ್ಷಗಳಿಂದ ಜನ್ಮ ತಳೆಯುತ್ತಾ ಬಂದ ಈ ಬ್ರಹ್ಮಾಂಡದ ಆತ್ಮಗಳು ದೇವತಾ ಕೆಟಗರಿಯಿಂದ ಮನುಷ್ಯರಾಗಿ ಆತ್ಮಶಕ್ತಿ ಕುಂದುತ್ತಾ ಹೋಗಿ ಎಷ್ಟೆಷ್ಟೋ ಆತ್ಮರು ಇಲ್ಲಿಯವರೆಗೆ ಹುಳ ಹುಪ್ಪಡಿಯೂ ಕೂಡ ಆಗಿ ಜನಿಸಿದ್ದಾರೆ. ಬ್ರಹ್ಮನ 50 ವರ್ಷ ಮುಗಿದು 198 ಕೋಟಿ ವರ್ಷ ಆಗಿದೆ. ಅಂದರೆ ಕಲ್ಪನೆಗೂ ಸಿಗುವುದಿಲ್ಲ. ಬಹಳಷ್ಟು ಆತ್ಮಗಳು ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಈ ಬ್ರಹ್ಮಾಂಡಕ್ಕೆ ಬಂದು ಜನ್ಮ ಪಡೆದಿದ್ದಾರೆ. ಬೇರೆ ಬ್ರಹ್ಮಾಂಡಗಳಿಂದ ಬಂದು ಈ ಬ್ರಹ್ಮಾಂಡದಲ್ಲಿ ಶರೀರ ಧಾರಣೆ ಮಾಡಿದಾಗ ಅವರ ಸೂಕ್ಷ್ಮ ಶರೀರವೂ ಕೂಡ ಬದಲಾಯಿತು. ಅವರ ಒರಿಜಿನಲ್ ಅಂದರೆ ಮೂಲ ರೂಪ ಕೂಡ ಬದಲಾಯಿತು. ಅವರ ಸ್ವಭಾವ ಸಂಸ್ಕಾರಗಳು ಕೂಡ ಬದಲಾದವು. ಬೇರೆ ಬೇರೆ ಸಂಸ್ಕಾರಗಳು ಅವರಲ್ಲಿ ಬರುತ್ತಾ ಹೋಯಿತು. ನಮ್ಮ ಬ್ರಹ್ಮಾಂಡದ ಅನೇಕ ಗ್ರಹಗಳನ್ನೂ ಕೂಡ ಬೇರೆ ಬ್ರಹ್ಮಾಂಡದಿಂದ ಬಂದ ಆತ್ಮರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಕೆಲವರು ಮನುಷ್ಯರಾಗಿ ಕೆಳಗೆ ಅಂದರೆ ಈ ಭೂಮಿಯ ಮೇಲೆ ಜನ್ಮ ಪಡೆದಿದ್ದಾರೆ. 200ರಿಂದ 250 ವರ್ಷಗಳ ಹಿಂದೆ ಈ ಭೂಮಿಯ ಮೇಲಿನ ಜನಸಂಖ್ಯೆ ಕೇವಲ 50ರಿಂದ 75 ಕೋಟಿ ಇತ್ತು. ಈಗ 200 ವರ್ಷಗಳ ನಂತರ 800 ಕೋಟಿ ಆಗಿದೆ. ಅಂದರೆ ಇವರೆಲ್ಲ ಎಲ್ಲಿಂದ ಬಂದರು? ಇಷ್ಟೊಂದು ಧರ್ಮಗಳು ಸಂಪ್ರದಾಯ ಏಕೆ ಇಲ್ಲಿ ಹುಟ್ಟಿಕೊಂಡಿತು? ವಿಜ್ಞಾನ ಹೇಳುತ್ತದೆ, ಮೊದಲು ಮನುಷ್ಯ ಮಂಗನಾಗಿದ್ದ, ಕಾಲಕ್ರಮೇಣ ಪರಿವರ್ತನೆ ಆಗುತ್ತಾ ಮನುಷ್ಯ ರೂಪಕ್ಕೆ ಬಂದ ಎಂದು. ಬಾಪೂಜಿ ಹೇಳುತ್ತಾರೆ, ಮಂಗನಿಂದ ಮಾನವನಾದ ಮತ್ತು ಮಾನವನಿಂದ ಮಂಗನಾದ ಎಂದು ಕೂಡ ಹೇಳಬಹುದು. ಮಾನವನಲ್ಲಿ ಆತ್ಮಶಕ್ತಿ ಕುಂದಿದಾಗ ಆತನ ಶರೀರದಲ್ಲಿನ ಕೋಶಗಳು ಸೆಲ್ಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ಕ್ರಮೇಣ ಕಡಿಮೆ ಸೆಲ್ಗಳಿರುವ ಪ್ರಾಣಿಯಾಗಿ ಜನ್ಮ ಪಡೆಯುತ್ತಾ ಹೋಗುತ್ತಾನೆ. ಕೊನೆಗೊಂದು ದಿನ ಏಕಕೋಶ ಜೀವಿ ಅಮೀಬಾ ಕೂಡ ಆಗುತ್ತಾನೆ. ಎಲ್ಲ ಕೋತಿಗಳು ಮಾನವರಾಗಿಲ್ಲ. ಮಂಗನಿಂದ ಮಾನವ ಇದು ಸರಿಯಾದ ಹೇಳಿಕೆ ಅಲ್ಲ. ಯಾವುದೋ ಒಂದು ಮಂಗ ಅಥವಾ ಒಂದೆರಡು ಮಂಗಗಳು ಮನುಷ್ಯರಾಗಿರಬಹುದು. ಅಂದರೆ ಆ ಮಂಗನ ಆತ್ಮದಲ್ಲಿ ತಾನು ಹಿಂದೆ ಮನುಷ್ಯನಾಗಿದ್ದೆ ಎಂಬ ರೆಕಾರ್ಡ್ ಇದ್ದು ಅದು ಜಾಗೃತವಾಗಿ ಕಾಲಾನಂತರ ಆತ್ಮಶಕ್ತಿ ಹೆಚ್ಚಿಸಿಕೊಂಡು ಆ ಮಂಗ ಮನುಷ್ಯ ಜನ್ಮಕ್ಕೆ ಬಂದಿರಬೇಕು. ಆದರೆ ಎಲ್ಲ ಮಂಗಗಳು ಮನುಷ್ಯರಾಗುವುದಿಲ್ಲ. ಈಗ ರೂಪ, ಬಣ್ಣ ಮತ್ತು DNA ಬಗ್ಗೆ ಮಾತನಾಡುವುದಾದರೆ, ಭಾರತೀಯನೊಬ್ಬ ಆಫ್ರಿಕಾದಲ್ಲಿ ಹೋಗಿ ಅಲ್ಲಿಯೇ ಉಳಿದುಕೊಂಡ ಎಂದು ಇಟ್ಟುಕೊಳ್ಳೋಣ. ಅವನ ಮುಂದಿನ ಸಂತತಿಯ ಮೇಲೆ ಅಲ್ಲಿಯ ಜನಗಳ ರೂಪ, ಬಣ್ಣ ಕ್ರಮೇಣ ಪ್ರಭಾವ ಬೀರುತ್ತಾ ಬರುತ್ತದೆ. ಅಂದರೆ ವಾತಾವರಣ ಮತ್ತು ಅಲ್ಲಿಯ ಆಹಾರ, ಅಲ್ಲಿಯ ಜನರ ನಡಾವಳಿ ಈ ಎಲ್ಲದರ ಪ್ರಭಾವ ಭಾರತೀಯರ ಮೇಲೂ ಬೀಳುತ್ತಾ ಹೋಗಿ ಅದರ ಪ್ರಭಾವ ಮೊದಲು ಸೂಕ್ಷ್ಮ ಶರೀರ, ನಂತರ ಕಾರಣ ಶರೀರ, ಅದಾದ ನಂತರ ಸ್ಥೂಲ ಶರೀರದ ಮೇಲೂ ಪ್ರಭಾವ ಬೀಳುತ್ತದೆ. ಇದರಿಂದಾಗಿ ಅವರ ಮುಂದಿನ ವಂಶಸ್ಥರ ರೂಪ, ಬಣ್ಣ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ. ಆತ್ಮ ಶರೀರವನ್ನು ನಡೆಸುತ್ತದೆ. ಶರೀರದ ಮಾಲೀಕ ಆತ್ಮನಾಗಿದ್ದಾನೆ. ಈ ಆತ್ಮನ ಶಕ್ತಿಯನ್ನು ತಿಳಿದುಕೊಳ್ಳಿ. ಇದಕ್ಕಾಗಿ ಈ ಆತ್ಮನ ಕ್ರಿಯೇಟರ್ ಯಾರು ಎಂಬುದನ್ನು ತಿಳಿಯುವುದು ಮತ್ತು ಅವನೊಂದಿಗೆ ಧ್ಯಾನ, ಯೋಗ ಬೆಳೆಸಿಕೊಳ್ಳಿ. ಆಗ ಆತ್ಮ ತಮೋಪ್ರಧಾನ ಗುಣವನ್ನು ಬಿಟ್ಟು ಸಾತ್ವಿಕ ಸ್ವಭಾವಕ್ಕೆ ಬಂದು ಶಾಂತಿಯನ್ನು ಕಾಣುತ್ತದೆ. ಅನಂತಭಾಯಿಯವರು ಈಗ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಮನುಷ್ಯ ಆತ್ಮ ಶರೀರ ಬಿಟ್ಟಾಗ, ಅಂದರೆ ಸತ್ತ ನಂತರ ಮತ್ತೆ ಜನ್ಮ ಪಡೆದಾಗ ಅದರ ಶರೀರ, ರೂಪ, ಬಣ್ಣ ಎಲ್ಲ ಈ ಜನ್ಮದ್ದೇ ಆಗಿರುತ್ತದೆಯೋ ಅಥವಾ ಬದಲಾಗಿರುತ್ತದೆಯೋ ಎಂದು ಕೇಳಿದಾಗ ಬಾಪೂಜಿಯವರು ಈ ರೀತಿ ಹೇಳುತ್ತಾರೆ. ಆತ್ಮವೊಂದು ತಾನು ಶರೀರ ಬಿಟ್ಟಾಗ ಈ ಜನ್ಮದಲ್ಲಿ ಅದು ಯಾವೆಲ್ಲ ಸಂಸ್ಕಾರ ಪಡೆದಿತ್ತೋ ಅದು ಅದರ ಆತ್ಮದಲ್ಲಿ ಇರುತ್ತದೆ ಮತ್ತು ಜನ್ಮ ತಳೆಯುವುದಕ್ಕೂ ಮುಂಚೆ ಅದು ಸೂಕ್ಷ್ಮ ಲೋಕದಲ್ಲಿ ತುಂಬ ಅಲಿಯುತ್ತದೆ. ಕೆಲವು ಆತ್ಮ ಮೇಲಿನ ಲೋಕಕ್ಕೂ ಹೋಗುತ್ತಾರೆ, ಅಂದರೆ ಸೂಕ್ಷ್ಮ ಲೋಕದಿಂದ ಮೇಲಿರುವ ಲೋಕಕ್ಕೂ ಹೋಗುತ್ತಾರೆ. ಇನ್ನು ಕೆಲವು ಆತ್ಮರು ಭೂತ ಪ್ರೇತಗಳಾಗಿ ಭೂತ ಪ್ರೇತಗಳ ಜೊತೆ ಅಲಿಯುತ್ತಾರೆ.
ಉನ್ನತ ಮಟ್ಟದ ಆತ್ಮಗಳು ಸ್ವರ್ಗಕ್ಕೆ ಹೋಗಿ ಕೆಲವು ಸಮಯ ಆನಂದವಾಗಿ ಸುಖವಾಗಿದ್ದು ನಂತರ ಮತ್ತೆ ಕೆಳಗೆ ಭೂಮಿಗೆ ಬಂದು ಜನ್ಮ ತಳೆಯುತ್ತಾರೆ. ಇನ್ನು ಕೆಲವು ಆತ್ಮರು 1000ದಿಂದ 5000 ವರ್ಷದವರೆಗೂ ಅಲೆದು ಮತ್ತೆ ಕೆಳಗೆ ಬಂದು ಜನ್ಮ ತಳೆಯುತ್ತಾರೆ. ಆತ್ಮ ದೇಹ ಬಿಟ್ಟಾಗ ಸ್ಥೂಲ ಜಗತ್ತಿನಿಂದ ಸೂಕ್ಷ್ಮ ಜಗತ್ತಿಗೆ ಹೋಯಿತು. ಅಲ್ಲಿಂದ ಮೇಲೆ ಹೋಗಿ ಅಲ್ಲಿಯೇ ಉಳಿದು ಬಿಡುತ್ತದೆ. ಸ್ವರ್ಗದಲ್ಲಿ 1 ವರ್ಷ ಅಂದರೆ ಭೂಮಿ ಮೇಲಿನ 1 ದಿನಕ್ಕೆ ಸಮ. ಸಮಯ ಲೋಕದಿಂದ ಲೋಕಕ್ಕೆ ಬೇರೆ ಬೇರೆಯಾಗುತ್ತದೆ. ಟೈಮ್, ಸ್ಪೀಡ್ ಮತ್ತು ಸ್ಪೇಸ್ ಬೇರೆ ಬೇರೆಯೇ ಇದೆ. ಅಂದರೆ ಎಲ್ಲ ಲೋಕದಲ್ಲೂ ಭಿನ್ನ ಭಿನ್ನವಾಗಿದೆ. ಎಲ್ಲ ಆತ್ಮಗಳು ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ಎಷ್ಟು ಕಾಲ ಉಳಿದುಕೊಂಡವು ಮತ್ತು ಯಾವ ಕರ್ಮಗಳನ್ನು ವಿಕರ್ಮಗಳನ್ನು ಮಾಡಿದವು. ಇನ್ನು ವಿಕರ್ಮವನ್ನು ಮಾಡಿದಂತಹ ಆತ್ಮಗಳು ಕೆಳಗಿನ ನರಕ ಲೋಕದಲ್ಲಿ ಹೋಗಿ ನೆಗೆಟಿವ್ ಆತ್ಮದೊಂದಿಗೂ ಕೂಡ ಉಳಿದು ಬಿಡುತ್ತಾರೆ. ಹೀಗೆ ಆತ್ಮಗಳು ತಾವಿರುವಂತಹ ಲೋಕಗಳಲ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಆತ್ಮಗಳೊಂದಿಗೆ ಸಹವಾಸ ಮತ್ತು ಸಂಸ್ಕಾರ ಸ್ವಭಾವಗಳನ್ನು ಬೆಳೆಸಿಕೊಳ್ಳುತ್ತವೆ. ಇದರಿಂದ ಆತ್ಮನ ಓರಾದಲ್ಲಿ ಅದರ ಸ್ವಭಾವ ಸಂಸ್ಕಾರಗಳು ಬಂದು ಅದು ಮನುಷ್ಯ ಜನ್ಮ ಪಡೆದಾಗ ರೂಪ ಮತ್ತು ಬಣ್ಣ ಹಾಗೂ ಅದರ ಸ್ವಭಾವದಲ್ಲಿ ನಮಗೆ ಕಾಣಿಸುತ್ತದೆ. ಕೆಲವೊಮ್ಮೆ ತಂದೆಯಂತೆ ಮಗ ಇರುವುದಿಲ್ಲ. ಅವರ ರೂಪ ಮತ್ತು ಸ್ವಭಾವ ಎಲ್ಲವೂ ಭಿನ್ನ ಭಿನ್ನವಾಗಿರುತ್ತದೆ. ಇನ್ನು ಕೆಲವೊಮ್ಮೆ ತಂದೆ ಮಗ ಸೇಮ್ ಒಂದೇ ರೀತಿ ಇರುತ್ತಾರೆ. ಇದಕ್ಕೆಲ್ಲ ಕಾರಣ ಅವರ ಕರ್ಮ ಬಂಧನ ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿರುವುದೇ ಇದಕ್ಕೆ ಕಾರಣ. ಆಗ ಸೂಕ್ಷ್ಮ ಶರೀರವು ಸೇಮ್ ಕ್ಯಾಟಗರಿಯಲ್ಲಿದ್ದು ಒಂದೇ ರೀತಿ ಕಾಣಿಸುತ್ತದೆ. ಕರ್ಮ ಬಂಧನಗಳು ಬೇರೆ ಇದ್ದರೆ ರೂಪ ಬಣ್ಣ ಸ್ವಭಾವವು ಕೂಡ ಬೇರೆಯೇ ಇರುತ್ತದೆ. ಕೇರಳದಲ್ಲಿ ಒಂದು ಹಳ್ಳಿ ಇದೆ. ಅಲ್ಲಿ 200ರಿಂದ ಸುಮಾರು 250ಕ್ಕಿಂತ ಹೆಚ್ಚು ಜನ ಕೇವಲ ಟ್ವಿನ್ಸ್ಗಳೇ ಅಂದರೆ ಅವಳಿಗಳೇ ಆ ಊರಲ್ಲಿ ಹುಟ್ಟುತ್ತಾರೆ. ಇದಕ್ಕೆ ಕಾರಣ ಆತ್ಮಗಳು ಭೂಮಿ ಮೇಲೆ ಜನ್ಮ ಪಡೆಯುವುದಕ್ಕೂ ಮುಂಚೆ ಸೂಕ್ಷ್ಮ ಜಗತ್ತಿನಲ್ಲಿ ಬಹಳಷ್ಟು ಕಾಲ ಅಲಿಯುತ್ತಾ ಇರುತ್ತಾರೆ. ಆಗ ಅಲ್ಲಿ 3ರಿಂದ 4 ಆತ್ಮಗಳು ಅಥವಾ 2 ಆತ್ಮಗಳು ತುಂಬ ಕ್ಲೋಸ್ ಆಗಿ ಇದ್ದು ಅವರು ಸಂಕಲ್ಪ ಮಾಡುತ್ತಾರೆ, ನಾವು ಬೇರೆ ಬೇರೆ ಆಗುವುದು ಬೇಡ, ಒಂದೇ ಮನೆಯಲ್ಲಿ ಒಂದೇ ತಾಯಿಯ ಗರ್ಭದಲ್ಲಿ ಜನ್ಮ ತಾಳೋಣ ಎಂದು ಬಂದಾಗ ಅವರು ಸಹೋದರ ಸಹೋದರಿಯರಾಗಿ ಅಥವಾ ಅವಳಿ ಜವಳಿಗಳಾಗಿಯೂ ಕೂಡ ಜನ್ಮ ಪಡೆದು ಈ ಜನ್ಮದಲ್ಲಿಯೂ ಒಟ್ಟಿಗೆ ಇರಲು ಬಯಸುತ್ತಾರೆ. ಇದರ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯಲು ಬಾಪೂಜಿಯವರ ಟ್ವಿನ್ಸ್ ಎಂಬ ವಿಡಿಯೋ ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಬೇರೆ ಬ್ರಹ್ಮಾಂಡಗಳಿಂದ ಬಹಳಷ್ಟು ಆತ್ಮರು ಭೂಮಿಗೆ ಬಂದು ಜನ್ಮ ತಳೆಯುತ್ತಿದ್ದಾರೆ. ಚೈನಾ ದೇಶದಲ್ಲಿ ಸ್ಟಾರ್ ಚೈಲ್ಡ್ಗಳ ಜನ್ಮವಾಗಿದೆ ಎಂದು ಹೇಳುತ್ತಾರೆ. ಅಂದರೆ ಈ ಆತ್ಮಗಳು ಬೇರೆಯ ಸ್ಟಾರಿಂದ ಅಂದರೆ ಬೇರೆಯ ಸೌರಮಂಡಲದಿಂದ ಬಂದವರಾಗಿದ್ದಾರೆ. ಬೇರೆ ಬ್ರಹ್ಮಾಂಡದಿಂದಲೂ ಕೂಡ ಪವರ್ಫುಲ್ ಆತ್ಮಗಳು ಮನುಷ್ಯ ಜನ್ಮಕ್ಕೆ ಬಂದು ಇಲ್ಲಿ ಜನ್ಮ ತಾಳಿದ್ದಾರೆ. ಇಂತಹ ಆತ್ಮರು ತಾವು ಬೆಳೆದಂತೆ ಅವರ ಬುದ್ಧಿಮಟ್ಟವು ಕೂಡ ಬೆಳೆಯುತ್ತಾ ಹೋಗುತ್ತದೆ ಮತ್ತು ಇಂತಹ ಆತ್ಮರು ಅನೇಕ ಸಂಶೋಧನೆಗಳನ್ನು ಮಾಡುತ್ತಾರೆ. ಅವರು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಆವಿಷ್ಕಾರಗಳನ್ನು ಮಾಡುತ್ತಾರೆ. ಅವರು ಒಟ್ಟಿನಲ್ಲಿ ಅಸಾಮಾನ್ಯರೆಂದು ಗುರುತಿಸಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಭೂಮಿಯ ಮೇಲೆ ಈ ಬ್ರಹ್ಮಾಂಡದ ಆತ್ಮಗಳಿಲ್ಲ. ಬೇರೆ ಬೇರೆ ಯೂನಿವರ್ಸಿಂದ ಗ್ಯಾಲಕ್ಸಿಗಳಿಂದ ಬಂದಂತಹ ಆತ್ಮಗಳಿದ್ದಾರೆ. ಇದರಿಂದಾಗಿ ಅನೇಕ ರೂಪ ಬಣ್ಣ ಸ್ವಭಾವ ಸಂಸ್ಕಾರಗಳನ್ನು ನಾವು ಜನರಲ್ಲಿ ಕಾಣುತ್ತಿದ್ದೇವೆ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.